ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರು ಗತಿಸಿ ಮಣ್ಣಲ್ಲಿ ಮಣ್ಣಾದ ಪವಿತ್ರ ಭೂಮಿ. ಏಕೆ ಸೌಭದ ರಾಜ ಶಕುನಿ ಸುಮ್ಮನೆ ನಿಂತಿರಬೇಕೆ? ಸೌಭದ ರಾಜ, ಏನಾಯ್ತು ನಿನ್ನ ಛಲ? ಏನಾಯ್ತು ಅಂದ ನೀನು ನಿನ್ನ ಹತಭಾಗ್ಯ ಸಹೋದರರಿಗೆ ನೀನು ಕೊಟ್ಟ ವಚನವೇನಾಯ್ತು ಶಕುನಿ? ಏನಾಯ್ತು? ಹೇಳು, ಎದ್ದೇಳು. ಏ ಸೌಭಲ ರಾಜ ಶಕುನಿಯ ಆಶ್ವಾಸನೆ ಅಲ್ಲಗಳೆಯುತ್ತಿರುವ ಹದಮ ಮರಳುಗಳೇ ಸಾಧ್ಯ. ಈ ಕುಕ್ಷಿ ಬಗೆವ ಕೋಕ ಕಂಟಕದ ಕರ್ಕಶ ಕೇಕೆ ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಾಚಂಡ ಮಾರುತ ತಾಂಡವ ಅಖಂಡ ವರದ ಕಂಡಕ್ಕೆ ಕೋಗ ಕುಪ್ಸೋ ಕಥೆಯ ಪ್ರವೀಣ ಮೋತ್ಸರಿಯದ ಮಹಾ ನಿಪುಣ ಏ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಭ. ಓ ನನ್ನ ವಂಶಕ್ಷೇಗ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರ್ಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಕರು ಆದ ನಮ್ಮನ್ನು, ನಮ್ಮ ಜನ್ಮದಾತನನ್ನು ಆ ನಿನ್ನ ಕಗ್ಗತ್ತಲೆಯ ಕಾರಾಗೃಹವಾಸದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಈಗಲೂ ನನ್ನೀರದ ಸಿಳಿದಂತೆ ಆರ್ಭಟಿಸುತ್ತಿರುವುದು, ಗೊಂಡಿಗೆಯು ಹದತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವು, ನಾಡಿಗಳಲ್ಲಿ ರಕ್ತವು ಧಾಗ ಧಾಗನೆ ಹತ್ತಿ ಹೊರೆಯುತ್ತಿರುವುದು. ಧಗ ಧಗನದ್ಯದ ದ್ವೇಷದ ಜ್ವಾಲೆ ದಯಿಸುತ್ತಿದೆಯೇ ಲೋಕ ಕರಾಳೆ. ಧಗ ಧಗನದ್ಯದ ದ್ವೇಷ ಜ್ವಾಲೆ ದಯಿಸುತ್ತಿದೆಯೇ ಲೋಕ ಕರಾಳೆ. ಅರಳಿದ ಧಾವರ ರಣವೆಲ್ಲಲ್ಲೂ ಹೊಳೆಯುವರೊಂದು ಕುರುವಂಶಕರ ಗೌರವ. ಅರಳಿದ ಧಾವರ ರಣವಲ್ಲಲ್ಲೂ ಹೊಳೆಯುವರೆಂದು ಕುರುವಂಶಕರು. ಧಗ ನದ್ಯದ ದ್ವೇಷ ಜ್ವಾಲೆ ದಯಿಸುತ್ತಿದೆಯೇ ಲೋಕ ಕರಾಳೆ. ಗೌರವ ಸೋಲಿಸಿ ನಮ್ಮನ ಕುರಪತಿ ತಂದನು ಹಸ್ತಿನವತೆಯ ಸರಯೊಳಗೆಟ್ಟನು. ಗೌರವ ಸೋಲಿಸಿ ನಮ್ಮನ ಕುರಪತಿ ತಂದನು ಹಸ್ತಿನವತೆಯ ಸೆರೆಯೊಳಗೆಟ್ಟ. ಅಣ್ಣ ತಮ್ಮಂದಿರು ಓರ್ವರು ನಾವು ಮದಗೆ ತೊಯಮಗೆ ಸರಮನ ಸಾವು. ಗೌರವ ಅಣ್ಣ ತಮ್ಮಂದಿರು ಓರ್ವರು ಪದಗೆ ತೊಯಮಗೆ ಸರಮನ ಸಾವು. ಧಗ
ದಗ ದಗ ನದ್ಯದ ದ್ವೇಷ ಜ್ವಾಲೆ ದಯಿಸುತ್ತಿದೆ ಈ ಲೋಕ ಕರಾಳೆ. ಅವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ. ಅವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿದ ಎಣ್ಣೆಯ ಸೇಡು 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 ಹೆಮ್ಮರವಾಗಿದ ಎಣ್ಣೆಯ ಸೇಡು ಪದಾಳವೆನಿಸೋದು ಗುರುಕುಲ ನಾಡು. ದಗ 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 ದಗ. ದುರ್ಯೋಧನ, ಅಂದು ನೀನು ನಮಗೆ ನೀಡುತ್ತಿದ್ದ ಒಂದು ಇಡಿ ಅನ್ನ, ಒಂದೇ ಒಂದು ಒಡಲ ನೀರನ್ನು ಆ ನನ್ನ ದುರ್ದೈವ ಹತಭಾಗ್ಯ ಸಹೋದರರು ಆ ಹಿಡಿ ಕೂಳನ್ನು ತಿನ್ನದೆ ನಿನ್ನ ಮೇಲಿನ ಛಲ ತೀರಿಸಲೆಂದು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಅವರು ಸಾಯುವ ಮುನ್ನ ಅನುಭವಿಸಿದ ನರಕ ಯಾತನೆ, ಸತ್ತು ಕೊಳೆತು ಹೊಂದಿದ ದುರ್ಗಂಧದ ಅಮಲು ಈ ಶಕುನಿಯ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಭಯಂಕರ ಬಡವಾಗ್ನಿಯಲ್ಲಿ ಬೆಂದು ಬೆಳಲಿ ಕೊಂದಿ ಕ್ರೋಶವಾಗಿ ಈ ಶಕುನಿಯ ಶರೀರವನ್ನು ಅಣುವಾಗಿ ಕತ್ತರಿಸಿದರು. ಸೇಡು ಸೇಡಿಗೆ ಸೇಡು, ಪ್ರತಿಕಾರ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಾತನ್ನು ಬಿಟ್ಟು ಮತ್ಯಾವುದನ್ನು ಹಾಲಿಸಲು ಅಸಾಧ್ಯವಾಗಿದೆ. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತಿರುವುದು. ಸುಯೋಧನ, ದಹಿಸುತ್ತಿರುವುದು. ದುಷ್ಟ ದುರ್ವಿಧಿಯ ಹಟ್ಟಾಸದಿಂದ ಮದವೇರಿ ಮಧೋರ್ಮತ್ತನಾಗಿ ಮೆರೆಯುತ್ತಿರುವ ಎಲ್ಲವೋ ದುರ್ಯೋಧನ, ಕೇಳು ಕೇಳು. ಗಾಂಧಾರ ವಂಶಕ್ಷೇಗೆ ಕಾರಣಕರ್ತನಾದ ಕೌರವ ಕೊನ್ನೆಯೇ ಕೇಳು. ಕರೆದು ಆಧರಿಸಿ ಸತ್ಕರಿಸಬೇಕಾದ ಈ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯದಿಂದ ಕುರುಕುಲ ಕೊನ್ನೆಯೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸೋದರಳಗೊಂಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ಧೀಮಂತರಿಂದ ಓಲೈಸಿಕೊಂಡು ಸಾಮ್ರಾಜ್ಯರಾಗಿ ಬರವಾಯಿತು. ಆದರೆ ಆ ನಿನ್ನ ಕೆಂಗಣ್ಣ ಕೆಚ್ಚುಗಳಿಂದ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಸುಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಚಿಂತಿಸುತ್ತಿಲ್ಲ. ಚಿಂತಿಸುವಷ್ಟು ಅವಿವೇಕಿಯೋಲ್ಲ ಈ ಶಕುನಿ. ಗತಕಾಲದ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗಬಹುದೆಂಬ ಗುರು ಹಿರಿಯರ ಆರೋ ಶಕ್ತಿಯನ್ನು ಅನುಸರಿಸಿ ಮುಳ್ಳನ್ನು ಮುಳ್ಳಿನೇ ತೆಗಿಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರನನ್ನು ಅದರಲ್ಲಿಯೂ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ನಾಣ್ಣುಡಿಯಂತೆ ನಿನ್ನ ಸೇವೆಯನ್ನೇ ಗೈದು ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿ ನಡೆಸುತ್ತಾ ಬಂದಿರೋದು. ಅಲ್ಲದೆ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಬಿಸಿ ದೇವೇಂದ್ರನ ಅಮರಾವತಿಯಿಂದ ರಾರಾಶಿ ಈ ನಿನ್ನ ನವರತ್ನ ಗಜ ಸಿಂಹಾಸನವನ್ನು ರಕ್ತದ ಮಡಿಲಿನಲ್ಲಿ ಮುಳಿಸುವ ತನಕ ಕಾಪಾಟ ದ್ಯೂತ
ವೇದ್ಯ ವಿಶಾರದ ಈ ಸೌಬಲರಾಜ ಶಕುನಿಗಲ್ಲಿಯೋ ಶಾಂತಿ, ಎಲ್ಲಿಯೋ ವಿಶ್ರಾಂತಿ, ಎನ್ನಲ್ಲಿಯೋ ಆತ್ಮಸಂತೃಪ್ತಿ. ಅಣ್ಣ ಅದೇ 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 ನನ್ನ 99 ಮಂದಿ ಸಹೋದರರ ಕರಾಳ ಕೂಗು. ಅದೇ ಅದೇ ನನ್ನ ಸಹೋದರ ಕ್ರಂಧನ ಧ್ವನಿ. ಅಳಬೇಡಿ ಅಳಬೇಡಿ ಹೋ ನನ್ನ ತಪಾಗೆ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರ ಚೆನ್ನ ರುಂಡಗಳಿಂದ ನರಕದಲ್ಲಿರುವ ನಿಮಗೆ ನಿರಾಂಜನವನ್ನು ಮಾಡಿಸುವುದು ಅಲ್ಲದೆ ಕುರು ರಕ್ತ ಅಜಸ್ರ ಧಾರೆಯಿಂದ ಪುನಃ ನಿಮ್ಮನ್ನು ಉಜ್ಜೀವನಗೊಳಿಸುವುದು. ತಾಯ ಕಣ್ಣೀರಿಂದ ತೊಯ್ದು ಕುರುರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಗಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವುದಿಲ್ಲದೆ ತೋರಿಸುವನು ನಿನಗೆ ನರಕದ ಮಾರ್ಗ. ಯಾರಿಗೆ ಬಾವು ನರಕದ ಮಾರ್ಗ ಬಿಡಿಸುವೆ? ಆ ಪಾಂಡವರಿಗೆ ಅನ್ನೋಷ್ಟರಲ್ಲಿ ನಿನ್ನ ಆಗಮನ ಸುಯೋಧನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರು ರಾಜ, ನಿನ್ನ ಸಹಾಯಕ್ಕಾಗಿ ಜಯದ್ರಥ ಕೃತ ಮರವಾದಿಗಳು ಸೈನ್ಯ ಸಮೇತರಾಗಿ ಬಂದನನ್ನು ದೂತನು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನನು ಅಶಾಯಶೂರನು ತನ್ನೆರಡು ತೋಳುಗಳ ಸಮಬಲದಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಜಯಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸೊಯ್ದ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಾಯವಲ್ಲ ಬಿಡು. ಬಂಡ ಭೀಮನ ಹುಂಡುತನವನ ಕಣ್ಣು ಕೈ ಹರನು ಕೈಲಿ ಬೆಳೆದನು ತಂಡ ದ್ರೌಪದಿ ಬೆಳೆದನು ತಂಡ ದ್ರೌಪದಿ ಮಂಡಲೇ ಖಂಡಿಸಿದೆ ಮನಲ್ಲೇನೋ ಖಂಡಿಸಿದೆ ಮನಲ್ಲೇನೋ ಖಂಡಿಸಿದೆ ಹುಂಡುತನವನ ಭೀಮನ ಹುಂಡುತನವನ ಕಣ್ಣು ಕೈಗಿಟ ಹಿಂಡಿ ಬೆಳೆದನು ತಂಡ ದ್ರೌಪದಿ ಹಿಂಡಿ ಬೆಳೆದನು ತಂಡ ದ್ರೌಪದಿ ಮನಲ್ಲೇನೋ ಮನಲ್ಲೇನೋ ಖಂಡಿಸಿದೆ ಮನಲ್ಲೇನೋ ಖಂಡಿಸಿದೆ. ಅಣ್ಣ ಆಗಲೇ ಆ ಕೃಷ್ಣರು ಆ ರಾಜಪ್ರಸಾದವನ್ನು ದಾಟಿ ಹಸ್ತಿನಾವತಿಯಲ್ಲಿ ಇರುವಂತೆ ಅಣ್ಣ. ನಾಳೆ ಪ್ರಾತಃ ಕಾಲಕ್ಕೆ ಸಂಧಿ ಸಂಧಾನವನ್ನು ಮಾಡುವನಂತೆ. ಇದು ಎಷ್ಟೊಂದು ಆಳನವಣ್ಣ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ ಸಹೋದರ, ಆಗಲೇ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ನನಗೊಪ್ಪನು ಆ ಬಂಡ ಭೀಮನ ಗುಂಡಿಗೆಯ
ಬಿಸಿ ರಕ್ತವನ್ನೇ ಹಿಂಡಬೇಕೆಂದು ಎದ್ದು ನಿಂತಿರುವ ಈ ನಿನ್ನ ಸಹೋದರ ಅಣ್ಣ. ಅವ ಹೇಳಿದವರ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನರು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಣ್ಣ ಸಹೋದರ, ಬ್ರಹ್ಮಾಂಡವ ನಡುಗುವ ಈಗಲೇ ಬ್ರಹ್ಮಾಂಡವ ನಡುಗುವ ಈಗಲೇ ಉದಾರತ್ತ ಬಲದಿಲ್ಲ. ಬ್ರಹ್ಮಾಂಡವ ಈಗಲೇ ಹರಿದ ವಿಗುರ ವಿಲಯವ ಸಾರ್ಥನ ಹರಿದ ವಿಗುರ ವಿರುದ್ಧ ನಮಗೆ ಒದಗಿರುವುದು ವಿರುದ್ಧ ನಮಗೆ ಒದಗಿರುವುದು ಅಪುತ್ರಿ ಕೈತನ ಕಪುತ್ರಿಯಿಂದಲೇ ಅಪುತ್ರಿ ಕೈತನ ಕಪುತ್ರಿಯಿಂದ ವಿರುದ್ಧದ ಕೈದಿಗನ ವಿರುದ್ಧ ಕಾರ್ಯ ಕೈದಿಗನ ವಿರುದ್ಧ ಕಾರ್ಯ ಕೈದಿಗನ. ಸಹೋದರ, ಸಹೋದರ, ಅಭಿಮಾನಶಾಲಿಯಾದ ನನ್ನ ಉದ್ದಟ ಸಹೋದರನನ್ನು ಒಂದೊಂದು ಬಾರಿ ಶಾಸನ ಮಾಡುವುದು ನನಗೂ ಸಹ ದುಸ್ತನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಬೇಡವೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕ ಚೌಪಡಿನ ಆಶ್ರಯಿಸುತ್ತಿದ್ದನೇ. ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತನ ಅವತಾರವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶೇಷುಪಾಲ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದ? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನನ ಸಿಂಹಾಸನದ ಮೇಲೆ ಮಾತ್ರ ಹೆಸರಿಗೆ ಕೂರಿಸಿ ಸಹೋದರನ ಸುರಪಾನ ಪ್ರವರ್ತನಾಗಿ ಮಾಡಿ ತಾನು ರಾಜ್ಯಭಾರ ಮಾಡುತ್ತಿರುವನು. ಅಂತವನಲ್ಲಿ ಮನ್ನಣೆಯ ಸುಯೋಧನ. ಮಾವ, ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಕಳಿಸಿದೆ. ಆ ನಂದಗೋಪಾಲ ಮನೆ ಬಾಗಿಲು ನಿಂತು ಸಹಾಯವನ್ನು ಬೇಡುವುದು ಏ ದುರ್ಯೋಧನಿಗೆ ಉಚಿತ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದಲ್ಲ ಮಾವ. ಬಲೆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಿತ್ತು. ಕೃಷ್ಣನೇನಾದರೂ ನಿನ್ನ ಪಕ್ಷ ವಹಿಸಿದ್ದೇ ಆದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಒಂದು ಹಾಕ್ಷೇಣಿ ಸೈನ್ಯ ಸಾಕೆಂದು ಹೇಳಬೇಕಾಗಿತ್ತು. ಹೌದು ಮಾವ. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ್ದಾನೆ. ಇರಬಹುದು ಮಾವ. ಕೃಷ್ಣನನ್ನು ಅರ್ಜುನನಿಗೆ ವಹಿಸಿ ನೀನು ಯಾದವ ಸೈನ್ಯವನ್ನು ವಹಿಸಿದು ಒಳ್ಳೆಯದೇ ಆಯಿತು. ಏಕೆಂದರೆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ಈಗ ನಿನವದಾಗಿದೆ. ಇದ್ದರೂ ಇರುವುದು ಮಾವ. ಆದರೆ ಇವರ ಮೇಲೆ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ? ನ್ಯಾಯ, ನೀತಿ, ಧರ್ಮ ಇವುಗಳನ್ನು ಯಾರಿಂದ ಕಲಿಸೆ ಸುಯೋಧನ? ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದಯ್ಯ. ಅದೇಕೆ ಮಾವ? ಏಕೆಂದರೆ ಅವರೆಲ್ಲವನ್ನ ಆಜ್ಞಾಧಾರ ಇರಬಹುದು. ಸಂಧಾನಕ್ಕೆ ಸಮ್ಮತಿಸಿ ನೀನೇನಾದ್ರೂ ಪಾಂಡಿಗೂ ಅಶ್ಯನು ಕೊಟ್ಟಿಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಕುರು ವೀರ್ಯರಿಂದ ಹನುಭಕ್ತಳಾದ ಕುರು ಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಂಚನಾಂಜಲಿಡುವುದು ನಿನಗೆ ಉಚಿತವೇ ಸುಯೋಧನ? ಸರಿಯಾದ ಮಾತನ್ನೇ ಹೇಳಿದ ವಿಶ್ವಬಲ ರಾಜ. ಯುದ್ಧದ ಸಲುವಾಗಿ
ಆ ಬಡ ಪಾಂಡವರಿಗೆ ಒಂದು ಗೋವು ಪಾದದ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಭಾರಿ ಭಾರಿಗೂ ಪ್ರತಿಷ್ಠೆ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನನ್ನು ಸಲಹೆ ಏನು ಮಾವನ ಸಲಹೆ? ಈಗ ಬೇಡ, ಯಥಾಯಥ ಕಾಲದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಮಾವ. ಯಾರು ಎದುರಿಸಬಲ್ಲವರು? ಯಾರು ಎದುರಿಸಬಲ್ಲವರು? ಜಲದೈಕಮಲ್ಲ ದುರ್ಯೋಧನನ, ಜಲದೈಕಮಲ್ಲ ದುರ್ಯೋಧನನ ಯಾರು ಎದುರಿಸಬಲ್ಲವರು? ಕೋಪಜಾಲೆಯನ್ನು ತಾಪವಗೊಳಿಸಿ ಕೋಪ ಕುರುಪತಿಯ ಎದುರು ನಿಲ್ಲುವರ. ಕೋಪಜಾಲೆಯಲ್ಲಿ ತಾಪವಗೊಳಿಸುವ ಭೂಪ ಕುರುಪತಿಯ ಎದುರು ನಿಲ್ಲುವ ದುರುಳರವರನ್ನು ಸದಾ ಗಂಡದೆ, ದುರುಳರವರನ್ನು ಸದಾ ಗಂಡದಿಯ ಕೊಡದಲ್ಲಿ ಬಿಡೆನು, ಭೂತಕಾವುದಿಯ ಕೊಡದಲ್ಲಿ ಬಿಡೆನು ಯಾರು ಎದುರಿಸಬಲ್ಲವರು? ಜಲದಂಕಮಲ್ಲ ದುರ್ಯೋಧನನ, ಜಲದಂಕಮಲ್ಲ ದುರ್ಯೋಧನನ ಯಾರು ಎದುರಿಸಬಲ್ಲವರು? ಗುಡು 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 ಗುಡಿಸಿ ಗುಡು ಗುಡಿಸಿ ಬ್ರಹ್ಮಾಂಡವ ನಡಿ ಮರದಿ ಹಾಳುವೆ ಭರತ ಕಂಡವ. ಗುಡು ಗುಡಿಸಿ ಬ್ರಹ್ಮಾಂಡವ ನಡಿ ಮರದಿ ಹಾಳುವೆ ಭರತ ಕಂಡವ. ಕರಗಳ ಒಡಗಿಸಿ ಬಡ ಪಾಂಡವರ, ಕರಗಳ ಒಡಗಿಸಿ ಬಡ ಪಾಂಡವರ ಶತ್ರು ಶಿರಗಳ ಛೇದಿಸಿ ಶತ್ರು ಶಿರಗಳ ಛೇದಿಸಿ ಬಿಡೆನು ಯಾರು ಎದುರಿಸಬಲ್ಲವರು? ಮಾವ, ನನ್ನೆದರಿಸಬಲ್ಲವ ಆ ಪಾಂಡವರಲ್ಲಿ ವೀರನು ಶೂರನು ಅವನ್ಯಾವದಿರುವರು ಮಾವ? ಯಾರು ಎದುರಿಸಬಲ್ಲವರು? ಜಲದಂಕಮಲ್ಲ ದುರ್ಯೋಧನನ, ಜಲದಂಕಮಲ್ಲ ದುರ್ಯೋಧನನ ಯಾರು ಎದುರಿಸಬಲ್ಲವರು? ಅವನ್ಯಾರು ಎದುರಿಸಬಲ್ಲವರು? ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನಾದರೂ ಮಾಡುವನೇ ಮಾವ. ನಡೆ ಮಾವ, ಹೋಗೋಣ. ನಡೆ ನಡೆ ಸುಯೋಧನ. ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವ ರಣರಂಗದಲ್ಲಿ ನರಬಲಿ. ಏನಂದಿ? ನಿನ್ನ ಸಲಹೆ ಅಥವಾ ಹೊರತಾಗಿ ಎಂದು ಏನನ್ನು ಮಾಡುವುದಿಲ್ಲ ಮಾವ. ನಾನು ಮಾಡಲು ಬಿಟ್ಟರೆ ತಾನೆ ನೀನು ಮಾಡುವುದು. ಮದೊಂದ ದುರ್ಯೋಧನ, ನಿನ್ನ ಕುರುವಂಶ ಎಂದು ನಾಶ ಮಾಡುವೆನು. ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ, ಮಹದಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ, ಕುರುಕ್ಷೇತ್ರದಿಂದ ಆನಂದ ಆನಂದ, ಶಕುನಿಗೆ ಪರಮಾನಂದ, ಕುರುಕ್ಷೇತ್ರದಿಂದ
ಕೌರವ ವೀರರ ಹೃದಯವನ್ನು ಭೇದಿಸಿ ಹರುಷದೆ ಮೆರೆಯುವನು. ಕೌರವ ವೀರರ ಹೃದಯವನ್ನು ಭೇದಿಸಿ ಹರುಷದೆ ಮೆರೆಯುವನು. ಅನುಜರ ಸರಗಳು ಕೊಂದೋದುರುಳನ ಹನುಜರ ಸರಯ ಕೊಂದೋದುರುಳ ಕಡು ನರಕದೊಳು ಮುಳುಗಿಸುವೆ. ಕಡು ನರಕದೊಳು ಮುಳುಗಿಸುವೆ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ. ಜ್ವಾಲಯ ಧರಿಸಿ ಹೆಣ್ಣಿನ ಸೇಡನ ಮನದೊಳಗೆರೆಸಿ. ಸರ್ಪವಿಷ ಜ್ವಾಲಯ ಧರಿಸಿ ಹೆಣ್ಣಿನ ಸೇಡನ ಮನದೊಳಗೆರೆಸಿ. ಅಂದು ನಿ ಮಾಡಿದ ಮೋಸಕ್ಕೆ ನಾನು ಅಂದು ನಿ ಮಾಡಿದ ಮೋಸಕ್ಕೆ ನಾನು ಬಲೆ ಕೊಡಿಸುವೆನು ಕುರುಕ್ಷೇತ್ರದೆ. ಬಲೆ ಕೊಡಿಸುವೆನು ಕುರುಕ್ಷೇತ್ರದಿ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ. ಆನಂದ ಮಧೋಂದ ಶಕುನಿ ಎಂಬ ಮೂರಕ್ಷರದ ಮಹತ್ವವೇನು ಬಲ್ಲೆಯನು ಮಾರುಳೆ. ಶ ಎಂದರೆ ಶತ್ರು ತಂಡವಾದ ನಿಮ್ಮನ್ನು, ಕೋ ಎಂದರೆ ಕುತಂತ್ರವೆಂಬ ವಿಷಕರ್ಗದಿಂದ, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ ಮಾಡುವೆ. ಈ ಶಕುನಿಯ ಎನ್ನೊಂದು ಅನರ್ಥನಾಮ. ಕಾಟಕನು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವನು, ಹಾಗೆ ನಾನು ನಿನ್ನನ್ನು ಒಬ್ಬಿಸಿ ಒಬ್ಬಿಸಿ ಕೊನೆಗೊಂದು ದಿನ ದುರ್ಯೋಧನ, ಅಧಿಕಾರ ನನ್ನದೇ ಎಂದು ಮೆರೆಯುತ್ತಿರುವೆಯಾ? ಪಾಪಿ, ದ್ರೋಹಿ. ಅಧಿಕಾರ 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 ನನ್ನದೆಂದು ಒಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಭಿ ನಾನು ನೋಡುವೆ, ಹೊಸ ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಒಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ಅಭಿ ನಾನು ನೋಡುವೆ, ಹೊಸ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ದರಯಾಳು ಆಸೆಯಿದೆ ನಿನ್ನ ಮನದಲ್ಲಿ. ದರಯಾಳು
ನನ್ನ ಮನದಲ್ಲಿ ಇದು ನಿನ್ನದು ತಪ್ಪ, ಎಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಬ್ರಹ್ಮನ ತಪ್ಪ. ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಧನವ ಹಿಡಿದು ನಿಲ್ಲುವ ಧೀರ ಪಾರ್ಥನು, ಅನ್ಯಾಯದ ಪ್ರಾಣ ಬಿಡುವ ಸೋತ ಕರ್ಣನು. ಅಯ್ಯೋ ಧೀರಧನವ ಹಿಡಿದು ನಿಲ್ಲುವ ಧೀರ ಪಾರ್ಥನು, ಅನ್ಯಾಯದ ಪ್ರಾಣ ಬಿಡುವ ಸೋತ ಕರ್ಣನು, ಸೆಳೆದತ್ತ ನಿಲ್ಲುವನು ಭೀಮಸೇನನು. ಬಲಭೀಮ ಸಿಡಿದದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ರೊಂಡ ಮೊಂಡ ಚೆಂಡಾಡುವನು. ರೊಂಡ ಮೊಂಡ ತನ್ನ ಗದೆಯಿಂದ ರೊಂಡ ಮೊಂಡ ಚೆಂಡಾಡುವನು. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಬ್ರಹ್ಮನ ತಪ್ಪ. ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಕರುಣೆಯ ತೋರೆ
ಕರುಣೆಯ ತೋರೆಯ ಕರುಣೆಯ ತೋರೆಯ ಸಲಿಹಕ್ಕೆ ಬಾರಯ್ಯ ಬಯಕೆಯ ಜೀವವ ಉಳಿಸೆಯ ಪ್ರಿಯತಮೇ ಓ ಪ್ರಿಯತಮೇ ನೋಡಿದ ಕ್ಷಣದಲ್ಲಿ ಕಣ್ಣಲ್ಲಿ ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ ಆಸೆಯ ಹೂಗಳ ಚೆಲ್ಲಿಗೆ ಮನದಲ್ಲಿ ಆಸೆಯ ಹೂಗಳ ಚೆಲ್ಲಿಗೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಬೀಗುತ್ತ ಹೃದಯದ ವೀಣೆಯ ತಂತಿಯ ಬೀಗುತ್ತ ವಿರಹದ ಗೀತೆಯ ಆಡಿದೆ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೇ ಓ ಪ್ರಿಯತಮೇ ಆಹಾ ಎಂತಹ ರಮಣೀಯವಾದ ಕ್ಷಣ. ಭಾನುಮತಿ ಶೃಂಗಾರ ರಸದ ವಿರಹರಾಗದ ರಸಸಂಗೀತವನ್ನು ಕೇಳಿ ಸಂತುಷ್ಟನಾದೆನು. ಆದರೆ ಈ ನಿನ್ನ ಮುಖವನದಲ್ಲಿ ಎಂದಿನ ಮಂದಾಸವು ಕಾಣುತ್ತಿಲ್ಲವಲ್ಲ ದೇವಿ? ಸ್ವಾಮಿ, ಭಾನು, ಸ್ತ್ರೀಯ ಸಂತೋಷವಾಗಿರಬೇಕಾದರೆ ತನ್ನ ಮನದರಸನ ಜೊತೆಯಲ್ಲಿ ಕುಳಿತು ಏಕಾಂತದಲ್ಲಿ ಮಾತನಾಡಿದರಲ್ವೇ ಅವಳಿಗೆ ನೆಮ್ಮದಿ ಸಂತೋಷ ದೊರಕುವುದು. ಭಾನು, ಮನಿ ಮಣಿ ಸುಕುಮಾರಿ ಸುಂದರಿ ತಾಳಲಾರೆನ ಮರಣ ತಾಪವ. ಭಾನು, ಮಣಿ ಮಣಿ ಸುಕುಮಾರಿ ಸುಂದರಿ ತಾಳಲಾರೆನ ಮರಣ ತಾಪವ. ವಾರಿಜನಯ ನಳೆದ ವಾರಿಜನಯ ನಳೆದ ಮನಿ ಮಣಿ ಸುಕುಮಾರಿ ಸುಂದರಿ ತಾಳಲಾರೆನ ಮರಣ ತಾಪವ. ಭಾನು, ಹೃದಯಗಳು ನನ್ನಯ ಪ್ರೇಮವಾ ಮಾನಿನೇ ಬಾನೋ
ಪ್ರೇಮವ ಮಣಿ ಮಣಿ ಸುಧಾರಿ ಸುಂದರಿ ತಾಳಲಾರೆನ ಮರಣ ತಾಪವ ಮಾನಿನೇ ಬಾನೋ ಬಾನೋ ಬಾನು, ನಾನು ಅದಕ್ಕಾಗಿಯೇ ಬಂದಿರುವುದು. ಆದರೆ ಈ ರೀತಿಯ ಬೇಜಾರದ ಮಾತುಗಳೇಕೆ ಬಾನು? ಪ್ರಾಣೇಶ್ವರ, ನೀವು ಈ ರಾಜ್ಯ ಪ್ರಭುತ್ವ ಯುದ್ಧ ಹೋರಾಟಗಳಲ್ಲಿ ಕಾಲವನ್ನು ಕಳೆಯುತ್ತಾ ಈ ನಿಮ್ಮ ಪ್ರೀತಿ ಪುಷ್ಪವಾದ ನನ್ನನ್ನೇ ಮರೆತಂತಿದೆ. ಬಾನು, ಆಕರ್ಷಣೆಗಾಗಿ ಹುಟ್ಟಿದ ಪ್ರೀತಿಯು ಅರ್ಧಕ್ಕೆ ಮುಗಿದು ಹೋಗಿದೆ. ನಮ್ಮಿಬ್ಬರಲ್ಲಿರುವ ಪ್ರೀತಿಯು ನಮ್ಮಿಬ್ಬರ ರಕ್ತದ ಕಣಕಣದಲ್ಲಿಯೂ ಬೆರೆತಿರುವುದು. ಹೀಗಿರುವಾಗ ಈ ರೀತಿಯ ಮಾತುಗಳು ಅನವಶ್ಯಕವಲ್ಲವೇ ದೇವಿ? ಸ್ವಾಮಿ, ನನಗೆ ನಿಮ್ಮ ಬಳಿ ಹೇಗಿರಬೇಕು, ಹೇಗೆ ಮಾತನಾಡಬೇಕೆಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ಒಟ್ಟಿನಲ್ಲಿ ನನಗೆ ತಿಳಿದಿರುವುದು ಒಂದೇ, ನಿಮ್ಮನ್ನು ನನ್ನ ಪ್ರಾಣಕ್ಕಿಂತಲೇ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಸ್ವಾಮಿ, ಅನುರಾಗ ದೇವಿಯೇ ಈ ಧೀರನ ಸ್ವಾಗತ. ಅನುರಾಗ ದೇವಿಯೇ ಈ ಧೀರನ ಸ್ವಾಗತ. ನನ್ನ ಬದುಕಿನಲ್ಲಿ ಪ್ರಿಯ ಎಂದೆಂದು ನಿನ್ನೆಸರೇ ಅಂಕಿತ. ಅನುರಾಗ ದೇವಿಯೇ ಈ ಧೀರನ ಸ್ವಾಗತ. ಬಾನು, ಭಾಷೆ ನಾ ಬಲ್ಲೆ ನಲ್ಲೆ ಅದು ಪ್ರಲಯದ ಕರೆಯೋಲೆ. ನಿನ್ನ ಕಣ್ಣ ಭಾಷೆ ನಾ ಬಲ್ಲೆ ನಲ್ಲೆ ಅದು ಪ್ರಣಯದ ಕರೆಯೋಳೆ. ನಿನ್ನ ಕಂಡು ಬಲು ಮೋಹಗೊಂಡು ನಿನ್ ಅಂದಕ್ಕೆ ಬೆರಗಾದೆ. ನಿನ್ನ ಕಂಡು ಬಲು ಮೋಹಗೊಂಡು ನಿನ್ನಂದಕ್ಕೆ ಬೆಳಗಾದೆ. ಯೌವನದ ಬಲೆಯೊಳಗೆ ಅರಳಿದ ಸುಮಬಾಲೆ. ಯೌವನದ ಬಲೆಯೊಳಗೆ ಅರಳಿದ ಸುಮಬಾಲೆ. ಈ ಸುಂದರಿಗೆ ಸುರ ಸುಂದರಿಗೆ ಎನ್ನೊಲವಿನ ಉಮಾಲೆ. ಬಾನು, ಪ್ರೇಯಸಿ, ಎನ್ನೊಲವಿನ ಉಮಾಲೆ. ಅನುರಾಗ ದೇವಿಯೇ ಈ ಧೀರನ ಸ್ವಾಗತ. ಅನುರಾಗ ದೇವಿಯೇ ಈ ಧೀರನ ಸ್ವಾಗತ.
ಸವಿ ಮಾತೆ ಚಂದ ಮಾತಿಗೆ ಮನಸೋತೆ ನಲ್ಲೆ ನೀನಲ್ಲೆ ನಾ ಬರುವೆ ನಲ್ಲೆ ನಮಗಿಂದು ಶುಭ ವೇಳೆ ನಲ್ಲೆ ನೀನಲ್ಲೆ ನಾ ಬರುವೆ ನಲ್ಲೆ ನಮಗಿಂದು ಶುಭ ವೇಳೆ ಯೌವನದ ಸಿರಿಯೊಳಗೆ ಬೆಸುಗೆಯ ರಾಗವಿದು ಯೌವನದ ಸಿರಿಯೊಳಗೆ ಬೆಸುಗೆಯ ರಾಗವಿದು ಈ ಸುಂದರಿಗೆ ಚಿರ ಸುಂದರಿಗೆ ಎನ್ನೊಲವಿನ ಪ್ರೇಮವಿದು ಬಾನು ಎನ್ನೊಲವಿನ ಪ್ರೇಮವಿದು ಬಾನು ಸ್ವಾಮಿ ಅನುರಾಗ ದೇವಿಯೇ ಸ್ವಾಗತ ಅನುರಾಗ ದೇವಿಯೇ ಸ್ವಾಗತ ಬಯಸಿ ನಿನ್ನ ಪ್ರೇಮದ ನುಡಿಭಾವನೆ ಪಲ್ಲಕ್ಕಿಯನ್ನು ನನಗಾಗಿ ನಿನ್ನ ಹೃದಯದಲ್ಲಿ ಕಟ್ಟಿಕೊಂಡಿರು. ಆದರೆ ಆ ದಿನ ನಿನ್ನ ಸ್ವಯಂವರದಲ್ಲಿ ನಿನ್ನ ಅನುಮತಿ ಇಲ್ಲದೆ ನಿನ್ನನ್ನು ಒತ್ತು ತರುವಾಗ ಸ್ವಲ್ಪವೂ ಪ್ರತಿರೋಧಿಸದೆ ಈ ದುರ್ಯೋಧನ ಮಡಿದ ಹಾಗೆ ಒಮ್ಮೆಯೇ ನನ್ನನ್ನು ಪ್ರಶ್ನಿಸಲಿಲ್ವ ದೇವಿ? ಪ್ರಾಣೇಶ್ವರ ದೇವಿ, ಪ್ರಶ್ನಿಸುವ ಮನಸ್ಸಾಗಲಿಲ್ಲ ಸ್ವಾಮಿ. ಬಾ ಬಳಿಗೆ ಬಾ ಸುಂದರ ನೀಲಿ ಬಾ ನಿನ್ನ ಚಂದಿರ ಧರೆಗೆ ಬಾರ ನೀಲಿ ಬಾ ನಿನ್ನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರ ಪ್ರೇಮ ಚಂದಿರ ನಾಟ್ಯ ಮಯೂರ ಪ್ರೇಮ ಬಳಿಗೆ ಬಾ ಸುಂದರ ನೀಲಿ ಬಾ ನಿನ್ನ ಚಂದಿರ ಧರೆಗೆ ಇಳಿದು ಬಾರ ಗುಡಿನೋಟ ಹೂವಾನ ಹಾಕಲು ನನ್ನೆದೆಯು ನೋವಿಂದ ಎನ್ನಲು ಗುಡಿನೋಟ ಹೂವಾನ ಎದೆ ಕಾಕಲು ನನ್ನೆದೆಯು ನೋವಿಂದ ಎನ್ನಲು ಸವಿ ಮುಟ್ಟಿನ ಅದರ ಸುದೆ ಸವಿಯಲು ಸವಿಮುತ್ತಿನ ಅದರ ಸುದೆ ಸವಿಯಲು ತಡಬೇಕೆ ಬಾನಲ್ಲ ನನ್ನ ಸೇರಲು ಸ್ವಾಮಿ ಬಾನು ನೀಲಿ ಬಾನಿನ ಚಂದಿರ ಧರೆಗಿಳಿದು ಬಾರ ನಾಟ್ಯ ಮಯೂರ ಪ್ರೇಮ ಚಂದಿರ ನಾಟ್ಯ ಮಯೂರ ಪ್ರೇಮ ಚಂದಿರ ಬಳಿಗೆ ಬಾ ಸುಂದರ ಲಾಲ 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 ಪ್ರಾಣೇಶ್ವರಿ ಪ್ರಶ್ನಿಸುವ ಮನಸ್ಸಾಗಲಿಲ್ಲ ಸ್ವಾಮಿ. ಏಕೆಂದರೆ ಅಂದು ಈ ನಿಮ್ಮ ಕರಗಳು ನನ್ನನ್ನು ಬಳಸಿ ಹಿಡಿದಾಗ ಆ ನಿಮ್ಮ ಸ್ಪರ್ಶಕ್ಕೆ ನಾನು ಅನುರಕ್ತಳಾದೆನು ಸ್ವಾಮಿ. ಅಂದರೆ ನಿನ್ನ ಮನದಾಳದ ಅರ್ಥ ಸ್ವಾಮಿ ಏನೆಂದರೆ ನಮ್ಮ ತಂದೆಯವರು ನನ್ನ ವಿವಾಹಕ್ಕಾಗಿ ತರಿಸಿದ ಭಾವಚಿತ್ರಗಳಲ್ಲಿ ನಿಮ್ಮ ಭಾವಚಿತ್ರವು ಅಪರೂಪವೆನಿಸಿತು.
ಅಂದೇ ನಿರ್ಧರಿಸಿದೆ, ನೀವೇ ನನ್ನ ಮನದರಸ ಎಂದು. ಬಾನು, ಬಾರೆ ಬಾ ಪ್ರೇಯಸಿ, ಸೌಂದರ್ಯದ ರೂಪಸಿ, ಬಾರೆ ಬಾ ಪ್ರೇಯಸಿ, ಪ್ರೇಮದ ನದುವನ್ನು ತುಂಬಿ ಪರಿಮಳ ಸೌಧವ ತುಂಬಿ, ಪ್ರೇಮದ ನದುವನ್ನು ತುಂಬಿ ಪರಿಮಳ ಸೌಧವ ಚೆಲ್ಲಿ, ವಿರಹ ತಣಿಸು ಪ್ರೀತಿಯ ನುಡಿಸು ನಾ ಪ್ರೀತಿಸು, ಬಾರೆ ಬಾ ಪ್ರೇಯಸಿ, ಸೌಂದರ್ಯದ ರೂಪಸಿ. ಮನದ ಮೋಹಿಣಿಯ ಮಧುರ ಭಾಷಿಣಿಯ ಕಲಿದು ಬಲಿದು ಬಾರೆ, ಮನದ ಮೋಹಿಣಿಯ ಮಧುರ ಭಾಷಿಣಿಯ ಕಲಿದು ಬಲಿದು ಬಾರೆ, ಚಲುವ ಚಂದ್ರಿಕೆಯ ಕಾವ್ಯ ಚಂದ್ರಿಕೆಯ ನನ್ನ ಮನವ ಸೇರೆ, ಮನದ ಮೋಹಿನಿಯ ಮಧುರ ಭಾಷಿಣಿಯ ಕಲಿದು ಬಲಿದು ಬಾರೆ, ಚಲುವ ಚಂದ್ರಿಕೆಯ ಕಾವ್ಯ ಚಂದ್ರಿಕೆಯ ನನ್ನ ಮನವ ಸೇರೆ, ಓ ಪ್ರೇಮರಾಶಿಯೇ, ಭಾವಿವಾ ಜ್ಯೋತಿಯೇ, ಓ ಪ್ರೇಮರಾಶಿಯೇ, ಬಾ ಪ್ರೇಮ ಜ್ಯೋತಿಯೇ, ನಿನ್ನ ನೋಡದೆ ಬದುಕಲಾರೆ ನಾನು, ಸ್ವಾಮಿ, ನಿನ್ನ ನೋಡದೆ ಜೊತೆಯಲ್ಲಿ ಇರಲಾರೆ ನಾನು, ನಿನ್ನ ನೋಡದೆ ನಿನ್ನ ಸೇರದೆ ನಾನು ಇರಲಾರೆ, ನಿನ್ನ ನೋಡದೆ ನಿನ್ನ ಸೇರದೆ ನಾನು ಇರಲಾರೆ, ಪ್ರಿಯ ಬಾರೆ ಬಾ ಪ್ರೇಯಸಿ, ಸೌಂದರ್ಯದ ರೂಪಸಿ. ಮನ ಗೆದ್ದ ಚಂದದ ತಾರೆ, ನಗೆಯಲಿ ನಿಶೆ ತರಿಸೋ ಅಮೃತಧಾರೆ, ನನ್ನಯ ಮನ ಗೆದ್ದ ಚಂದದ ತಾರೆ, ನಗೆಯಲಿ ನಿಶೆ ತರಿಸೋ ಅಮೃತಧಾರೆ, ಚಂದದ ತಾರೆ, ನಗೆಯಲಿ ನಿಸೆ ತರಿಸೋ ಅಮೃತಧಾರೆ, ನೀರ ಗಂಭೀರ ರಸಗೌಡ ತಾರೆ, ನೀರ ಗಂಭೀರ ರಸಕಾವ್ಯಧಾರೆ, ಪ್ರೇಮ ಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ, ಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ, ಪ್ರೇಮದೊಳಗಿನಿ ಮುತ್ತಿನೊಳಗಿನಿ ಚಿಂತೆ, ಪ್ರೇಮದೊಳಗಿನಿ ಮುತ್ತಿನಾಮಣಿ ಚಿಂತೆ ಗಿರಿತು, ಪ್ರಿಯ ಬಾರೆ ಬಾ ಪ್ರೇಯಸಿ, ಸೌಂದರ್ಯ
ಸೌಂದರ್ಯದ ರೂಪಸಿ ನಡುವನ್ನು ತುಂಬಿ ಪರಿಮಳ ಸೌಧವ ಚೆಲ್ಲಿ ಪ್ರೇಮದ ನಡುವನ್ನು ತುಂಬಿ ಪರಿಮಳ ಸೌಧವ ಚೆಲ್ಲಿ ಪ್ರಿಯ ಬಾರೆ ಬಾ ಹಾಗಾದರೆ ಆ ದಿನ ಸ್ವಯಂವರದಲ್ಲಿ ನಿಮ್ಮ ತಂದೆಯವರು ನಿನ್ನ ಆಪೇಕ್ಷಣೆಯ ರಾಜನನ್ನು ಆಯ್ಕೆ ಮಾಡಿಕೊಂಡಾಗ ನೀನೇಕೆ ನನ್ನನ್ನು ನೋಡಿ ಇಷ್ಟವಿಲ್ಲದಂತೆ ಅಣಕಿಸಿದೆ? ಹಾಗೇನೂ ಇಲ್ಲ ಸ್ವಾಮಿ. ಅಂದು ನೀವು ಸ್ವಯಂವರಕ್ಕೆ ಬಂದಾಗ ಈ ನಿಮ್ಮ ರೂಪವನ್ನು ವಜ್ರ ಖಚಿತವಾದ ಅಧಿಕಾರ ಮುಕುಟವನ್ನು ನೋಡಿ ನನ್ನನ್ನು ಮೂಕಳನ್ನಾಗಿಸಿತು ಪ್ರಾಣೇಶ್ವರ. ಅಷ್ಟಲ್ಲದೆ ಬೇರೆ ಏನೂ ಇಲ್ಲ ಸ್ವಾಮಿ. ದೇವಿ, ನಾವು ಬಂದು ತುಂಬಾ ವೇಳೆ ಆಯಿತು. ನಾನು ಮುಂದಿನ ಹಸ್ತಿನಾವತಿಯ ನನ್ನ ಮಹಾಸಭೆಯಲ್ಲಿ ಆ ಕಳ್ಳ ಕೃಷ್ಣನಿಗೆ ತಕ್ಕ ಉತ್ತರವನ್ನು ನೀಡಿ ಆ ಪಾಂಡವರಿಗೆ ಕಳಿಸಿದರು. ನಂತರ ಬಂದು ನಾನು ನಿನ್ನನ್ನು ಕಾಣುವೆನು. ನಾವಿನ್ನು ಹಾಗೆ ಆಗಲಿ ಸ್ವಾಮಿ.